ದೀಪಿಕಾ ಮಯೂರ್ ಎಂಗೇಜ್ಮೆಂಟ್ ದಿನ. ಇಡೀ ಮನೇನ ಡಿಫ್ರೆಂಟ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿ ಲೈಟಿಂಗ್ಸ್ ಹಾಕಿ ಡಿಫ್ರೆಂಟ್ ಲುಕ್ ಬರೋ ಹಾಗೆ ಮಾಡಿದ್ರು. ಒಟ್ನಲ್ಲಿ ಜಾನ್ಕಮ್ಮನ್ ಹಳೆ ಮನೆಗೆ ಹೊಸ ಕಳೆನೇ ಬಂದ್ಬಿಟ್ಟಿತ್ತು. ಎಂಗೇಜ್ಮೆಂಟ್ ಮನೆ ಎದುರಿಗಿರೋ ಗಾರ್ಡನ್ ನಲ್ಲಿ ನಡೀತಿದ್ದಿದ್ರಿಂದ ಮತ್ತಷ್ಟು ಲ್ಯಾಂಡ್ಸ್ಕೇಪಿಂಗ್ ಮಾಡಿಸಿ ಹಾಕಿರೋ ಸ್ಟೇಜ್ನು ಫ್ಲವರ್ಸ್ ಲೈಟಿಂಗ್ಸ್ ಹಾಕಿ ಅರೇಂಜ್ ಮಾಡಿದ್ರು. ಎಂಗೇಜ್ಮೆಂಟ್ಗೆ ದೀಪಿಕಾ ಫ್ರೆಂಡ್ಸ್ ರಿಲೇಟಿವ್ಸ್ ಅಷ್ಟೇ ಅಲ್ಲದೆ ರಂಗನಾಥ್ ಫ್ರೆಂಡ್ಸ್, ಮಯೂರ್ ರಿಲೇಟಿವ್ಸು, ಫ್ರೆಂಡ್ಸು, ಬಿಸ್ನೆಸ್ ಕ್ಲೈಂಟ್ಸ್, ಆಫೀಸ್ ಸ್ಟಾಫ್ಸ್ ಎಲ್ಲರೂ ಬರೋರಿದ್ರು. ಮಯೂರ್ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ರಿಂದ ಅವನ್ ಫ್ರೆಂಡ್ ಸರ್ಕಲ್ ನಲ್ಲಿ ಬಿಸ್ನೆಸ್ ಮೆನ್ಗಳು, ಸೆಲೆಬ್ರಿಟೀಸ್, ಪಾಲಿಟಿಷಿಯನ್ಸ್ ಎಲ್ಲರೂ ಇದ್ರು. ಹೀಗಾಗಿ ಎಲ್ಲೂ ಯಾವುದೇ ಕೊರತೆ ಕಾಣಿಸ್ಬಾರ್ದು ಅಂತ ರಂಗನಾಥ್ ಏನೇನ್ ತಯಾರಿ ಬೇಕೋ ಅದನ್ನೆಲ್ಲ ಮಾಡಿಸಿದ್ರು. ಇಂಥ ದೊಡ್ಡ ಫಂಕ್ಷನ್ ಹೇಗ್ ಅಟೆಂಡ್ ಮಾಡೋದು ಅಂತ ಇಂಚರ ಟೆನ್ಸ್ ಆಗಿದ್ಲು. ಅವಳು ಹೀಗ್ ಫಂಕ್ಷನ್ ನಲ್ಲಿ ಜನರ ಜೊತೆ ಮಿಂಗಲ್ ಆಗದೆ ಎಷ್ಟೋ ವರ್ಷಾನೇ ಆಗ್ಬಿಟ್ಟಿತ್ತು. ಅದರಲ್ಲೂ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ತನ್ನ ನೋಡಿ ಅವರು ಏನೇನ್ ಮಾತಾಡ್ಕೋಬಹುದು, ಕಾಮೆಂಟ್ಸ್ ಮಾಡ್ಬೋದು ಅಂತಾನು ಅವಳು ಇಮ್ಯಾಜಿನ್ ಮಾಡಿದ್ಲು. ಆದ್ರೆ ಆರ್ಯ ಮಾತ್ರ ಇದ್ಯಾವುದ್ರ ಪರಿವೇನೆ ಇಲ್ದೆ ತನ್ನ ಕೂಲ್ ಅಂಕಲ್ನ ಎಂಗೇಜ್ಮೆಂಟ್ ಪಾರ್ಟಿಗೆ ಕರ್ಕೊಂಡು ಹೋಗೋಕೆ ಎಕ್ಸೈಟ್ ಆಗಿದ್ದ. ಎಲ್ರೂ ಎಂಗೇಜ್ಮೆಂಟ್ ಪಾರ್ಟಿಗೆ ರೆಡಿ ಆಗ್ತಿದ್ರು. ಯಾವತ್ತೂ 8 ಗಂಟೆ ಆದ್ರೂ ಏಳದೆ ಇದ್ದಿದ್ದ ಆರ್ಯ ಇವತ್ ಮಾತ್ರ ಬೆಳಕ್ ಬರೋದನ್ನೇ ಕಾಯ್ತಾ ಇದ್ದವನ್ ಹಾಗೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ. ಇಂಚರ ಅವನ್ಗೆ ಅಂತ ತೆಗ್ದಿಟ್ಟಿದ್ದ ಡ್ರೆಸ್ ಅನ್ನ ಹಾಕಿ ರೆಡಿ ಆದ. ಹಾರ್ಕೊಂಡು ಸಂಗಮ್ನ ರೂಮ್ಗೆ ಹೋಗಿ ಡ್ಯಾಡಿ ರೆಡಿನಾ ಅಂತ ಕೇಳ್ದ. ಎಸ್ ಆರ್ಯ, ಆಲ್ಮೋಸ್ಟ್ ರೆಡಿ. ಕಟ್ಟಿದ ಟೈನ ಸರಿ ಮಾಡ್ತಾ ಸಂಗಮ್ ಹೇಳ್ದ. ಓಕೆ, ನನ್ ಫ್ರೆಂಡ್ ರೆಡಿನಾ ಅಂತ ನೋಡ್ಕೊಂಡ್ ಬರ್ತೀನಿ ಅಂತಂದು ಆರ್ಯ ಅಲ್ಲಿಂದ ಕುಣ್ಕೊಂಡೇ ತನ್ನ ರೂಮಿಗೆ ಬಂದ. ಫ್ರೆಂಡ್ ರೆಡಿ ಆದ್ಯಾ? ಆರ್ಯ ಇಂಚರ ಕಡೆ ನೋಡ್ತಾ ಹೇಳ್ದ. ಆಯ್ತಪ್ಪ, 2 ಮಿನಿಟ್ಸ್. ಈ ಸ್ಯಾರಿ ಸುತ್ತೋಕೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ಇರು, ಒಂದ್ ಸ್ವಲ್ಪ ನೆರಿಗೆ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಇಂಚರ ತನ್ನ ಸ್ಯಾರಿ ನೆರಿಗೆನ ಸರಿ ಮಾಡ್ಕೊಂಡ್ಲು. ನೆನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಅವಳ ಮೂಡ್ ಎಷ್ಟೋ ಬೆಟರ್ ಆಗಿತ್ತು. ಫಸ್ಟ್ ಟೈಮ್ ಅವಳು ಆರ್ಯನ್ನ ಕರ್ಕೊಂಡು ಫಂಕ್ಷನ್ನ ಅಟೆಂಡ್ ಮಾಡ್ತಿದ್ಲು. ಜಾನ್ಕಮ್ಮ ಆಗ್ಲೇ ರೆಡಿಯಾಗಿ ಇಂಚರಾನ್ ರೂಮ್ಗೆ ಬಂದ್ರು. ಜಾನ್ಕಮ್ಮ ಉಟ್ಟಿದ್ ರೇಷ್ಮೆ ಸೀರೆ, ಅದಕ್ಕೆ ತಕ್ಕನಾದ ಹಳೇ ಕಾಲದ ಒಡವೆ, ಹೌದೋ ಅಲ್ವೋ ಅಂತ ಮಾಡಿದ್ ಲೈಟ್ ಮೇಕಪ್, ಹಣೆಗಿಟ್ಟ ದೊಡ್ಡ ಬಿಂದಿ ಎಲ್ಲ ಸೇರಿ ಒಟ್ನಲ್ಲಿ ವಯಸ್ಸಿಗೆ ತಕ್ಕನಾಗಿ ಲಕ್ಷಣವಾಗಿ ಕಾಣಿಸ್ತಿದ್ರು. ಇಂಚರ ಒಮ್ಮೆ ಅವ್ರನ್ ತಲೆ ಎತ್ ನೋಡಿ, ಅಜ್ಜಿ ಈಗ್ಲೇ ಇಷ್ಟು ಬ್ಯೂಟಿಫುಲ್, ಇನ್ ಸಣ್ಣ ಏಜ್ನಲ್ಲಿ ಇನ್ನೆಷ್ಟ್ ಚೆನ್ನಾಗಿರ್ಬೋದು ಅಂತ ಮನ್ಸ್ನಲ್ಲೇ ಅನ್ಕೊಂಡ್ಲು. ಅದನ್ನ ಹೇಳೋಕೆ ಅಂತ ಬಾಯ್ ತೆಗ್ದವಳು ಸುಮ್ನಾದ್ಲು. ಇಂಚರ ಇನ್ನು ಸ್ಯಾರಿ ಸರಿ ಮಾಡ್ತಾನೇ ಇರೋದನ್ನ ನೋಡಿ ಆರ್ಯ, ಫ್ರೆಂಡ್ ಇಷ್ಟೊತ್ ಬೇಕಾ ರೆಡಿ ಆಗಕ್ಕೆ? ಡ್ಯಾಡ್ ಆವಾಗ್ಲೇ ರೆಡಿ ಆಗಿದ್ದಾರೆ, ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತಂದು ಮತ್ತೆ ಸಂಗಮ್ ರೂಮ್ಗೆ ಹೋದ. ಆರ್ಯ ಸಂಗಮ್ ಬಗ್ಗೆ ಅಂದಿದ್ ಕೇಳಿ ಇಂಚರಾನ್ ಮುಖದ ಬಣ್ಣನೇ ಬದಲಾಗೋಯ್ತು. ಪಾರ್ಟಿಲಿ ಸಂಗಮ್ಮೂ ಇರ್ತಾನೆ, ನಾನಲ್ಲಿ ಅವನನ್ನ ಫೇಸ್ ಮಾಡ್ಬೇಕು. ಅದು ಅಲ್ದೆ ಆರ್ಯ ಅವನನ್ನ ಡ್ಯಾಡ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾನೆ. ಇದನ್ನೆಲ್ಲ ನಾನು ಹೆಂಗ್ ಮ್ಯಾನೇಜ್ ಮಾಡೋದಪ್ಪ ಅಂತ ಅವಳಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅವಳಿದನ್ನೆಲ್ಲ ಫೇಸ್ ಮಾಡ್ಲೇಬೇಕಾಗಿತ್ತು. ಹಾಗಾಗಿ ತನ್ನನ್ ತಾನು ಸಮಾಧಾನ ಮಾಡ್ಕೋತಾ, ಈಗ ನಾನು ಫಂಕ್ಷನ್ ಮುಗಿಸ್ಕೊಂಡು ಹೋಗೋದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೇಕು. ಸಂಗಮ್ ಬಗ್ಗೆ ಯೋಚನೆ ಮಾಡ್ತಾ ಮೂಡ್ ಹಾಳು ಮಾಡ್ಕೊಳ್ಳೋದು ಬೇಡ, ಹೇಗೂ ನನ್ ಜೊತೆ ಅಜ್ಜಿ ಇರ್ತಾರೆ ಅಂತ ಅನ್ಕೊಂಡ್ಲು. ಜಾನ್ಕಮ್ಮ ಇಂಚರ ರೆಡಿ ಆಗೋದನ್ನೇ ಕಾಯ್ತಾ ಇದ್ರು. ಅವಳು ರೆಡಿ ಆದ ತಕ್ಷಣ ಇಬ್ರು ಎಂಗೇಜ್ಮೆಂಟ್ ಫಂಕ್ಷನ್ ನಡೀತಿರೋ ಜಾಗಕ್ಕೆ ಹೋದ್ರು. ಅಷ್ಟ್ರಲ್ಲಿ ಎಲ್ರೂ ಗಾರ್ಡನ್ ಅಲ್ಲಿ ಬಂದು ಸೇರಿದ್ರು. ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿದ್ರಿಂದ ಗಾರ್ಡನ್ ಲುಕ್ಕೇ ಚೇಂಜ್ ಆಗಿತ್ತು. ಒಂದ್ ಕಡೆ ಲೈಟ್ ಮ್ಯೂಸಿಕ್ ಕೇಳಿಸ್ತಿತ್ತು. ಬಂದಿದ್ದ ಗೆಸ್ಟ್ಗಳಿಗೆ ಏನೇನ್ ಬೇಕೋ ಅದೆಲ್ಲ ಅವರು ಇದ್ದಲ್ಲಿಗೆ ಸಪ್ಲೈ ಆಗ್ತಿತ್ತು. ಕೈಯಲ್ಲಿ ಜ್ಯೂಸ್, ವೈನ್ ಗ್ಲಾಸಸ್ ಹಿಡ್ಕೊಂಡು ಒಬ್ರು ಇನ್ನೊಬ್ಬರ ಹತ್ರ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಆರ್ಯಾನು ಇಂಚರ ಜಾನ್ಕಮ್ಮನ್ ಜೊತೆ ಬಂದಿದ್ದ. ಸಂಗಮ್ಗೆ ಮೀಟಿಂಗ್ ಇದ್ದಿದ್ರಿಂದ ಆಮೇಲೆ ಬರ್ತೀನಿ ಅಂತ ಹೇಳಿ ಅವನ್ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದ. ಇಂಚರ ಪಾರ್ಟಿ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಎಲ್ಲರ ದೃಷ್ಟಿನೂ ಅವಳ ಕಡೆ ಹೋಯ್ತು. ಇಂಚರ ಈಗ ಮೊದ್ಲಿಗಿಂತ ಇನ್ನಷ್ಟು ಮೆಚೂರ್ಡ್, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಲು. ಮಯೂರ್ ಕಡೆಯವರಂತೂ ಇಂಚರ ನೋಡಿ ತಲೆಗೊಂದ್ರ ಹಾಗೆ ಮಾತಾಡೋಕೆ ಶುರು ಮಾಡಿದ್ರು. ಇಂಚರ ಬೇಕು ಅಂತಾನೆ ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ಕಂಡು ಕಾಣದ ಹಾಗೆ ಆರ್ಯನ್ ಕೈ ಹಿಡ್ಕೊಂಡು ಜಾನ್ಕಮ್ಮನ್ ಕರ್ಕೊಂಡು ಮುಂದಕ್ಕೆ ಹೋದ್ಲು. ಅಷ್ಟ್ರಲ್ಲೇ ಹಲೋ ಇಂಚರ, ಅವಳು ತಿರುಗ್ ನೋಡಿದ್ಲು.
ಇಂಚರ ಫ್ರೆಂಡ್ ಚಾಂದಿನಿ ಅಮ್ಮ ನೀತಾ ಅಲ್ಲಿ ನಿಂತಿದ್ಲು. ಏನಮ್ಮ ಇಂಚರ, ಹೇಗಿದ್ಯಮ್ಮ? ನೀತಾ ಕೇಳಿದ್ಲು. ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ಇಂಚರ ನಗ್ತಾನೆ ರಿಪ್ಲೈ ಮಾಡಿದ್ಲು. ಹಳೆ ಇನ್ಸಿಡೆಂಟ್ ನಡೆದ್ಮೇಲೆ ತಾನು ಫಾರಿನ್ಗೆ ಹೋಗೋಕ್ಕೂ ಮುಂಚೆ ಇವ್ರೇ ಒಂದ್ಸಲ ಕಾಲ್ ಮಾಡಿ ಚುಚ್ಚು ಮಾತಾಡಿದ್ರು ಅನ್ನೋದು ಇಂಚರಾಗೆ ಸಡನ್ ಆಗಿ ನೆನ್ಪಾಯ್ತು. ಹಾಗಿದ್ರೂ ಅವ್ರಿಗೀಗ ಸ್ಮೈಲ್ ಕೊಡದೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನ್ ಸೂಪರ್. ಹೌದು, ಓ ಮೈ ಗಾಡ್, ನೀನ್ ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ಯಾ, ದಪ್ಪನೂ ಆಗಿದ್ಯಾ. ಇಷ್ಟು ದಿನ ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ? ನಿನ್ ಬಗ್ಗೆ ಅವ್ರಿವ್ರಲ್ಲಿ ವಿಚಾರಿಸಿದ್ದೆ, ಆದ್ರೆ ಏನೂ ಗೊತ್ತಾಗ್ಲಿಲ್ಲ. ಏನಾಗಿತ್ತಮ್ಮ ನಿನಗೆ? ಆ ಹೆಂಗ್ಸು ಮೇಲಿಂದ ಮೇಲೆ ಇಂಚರಾನ ಪ್ರಶ್ನೆ ಮಾಡ್ತಾನೇ ಇದ್ಲು. ಅಷ್ಟ್ರಲ್ಲಿ ಅವಳು ಗಮನ ಇಂಚರ ಪಕ್ಕದಲ್ಲಿರೋ ಆರ್ಯನ್ ಮೇಲೆ ಹೋಯ್ತು. ಇಂಚರಂಗೆ ಒಬ್ಬ ಮಗ ಇದ್ದಾನೆ ಅಂತ ಯಾರೋ ಮಾತಾಡ್ತಾ ಇದ್ದಿದ್ದನ್ನ ಅವಳು ಕೇಳಿಸ್ಕೊಂಡಿದ್ಲು. ಹಾಗಿದ್ರೆ ಅವನೇ ಇರ್ಬೇಕು ಅಂತ ಅವಳು ಗೆಸ್ ಮಾಡಿದ್ಲು. ಅಷ್ಟ್ರಲ್ಲಿ ವನಜಾಕ್ಷಿ ತನ್ನ ಫ್ರೆಂಡ್ಸ್ ಜೊತೆ ಇಂಚರ ಇದ್ದಲ್ಲಿಗೆ ಬಂದ್ರು. ವನಜಾಕ್ಷಿ ಫ್ರೆಂಡ್ ರಮಾ ಇಂಚರ ನೋಡ್ತಾನೆ, ಹೇಗಿದ್ಯಾ ಇಂಚರ? ನೀನು ದೊಡ್ಡ ಬಿಸ್ನೆಸ್ ಮೆನ್ನ ಮದ್ವೆ ಆಗಿದೆಯಂತೆ. ಯಾಕಿಂತ ಖುಷಿ ಕೊಡೋ ವಿಷಯನ ಯಾರ ಜೊತೆನೂ ಹೇಳ್ಕೊಂಡಿಲ್ಲ? ನಮಗ್ ಹೇಳಿದ್ರೆ ನಾವು ಖುಷಿ ಪಡ್ತಿದ್ವಿ ಅಲ್ವಾ? ನೀನ್ ಹ್ಯಾಪಿ ಆಗಿದ್ರೆ ನಾವೂನು ಹ್ಯಾಪಿ ಅಂದ್ರು. ಇವರೆಲ್ಲ ಏನು ಅನ್ನೋದು ಇಂಚರಾಗೆ ಚೆನ್ನಾಗ್ ಗೊತ್ತಿತ್ತು. ತನ್ನ ಖುಷಿನ ಎಷ್ಟು ಬಯಸ್ತಾರೆ ಅನ್ನೋದನ್ನು ಕೂಡ ಅವಳು ತಿಳ್ಕೊಂಡಿದ್ಲು. ಅವಳಿಗೆ ಅವ್ರ ಮಾತಿಂದ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತು. ಆದ್ರೂ ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋದ್ ಬೇಡ ಅಂತ ಅಂದ್ಕೊಳ್ತಾ ಸುಮ್ನಾದ್ಲು. ಇಂಚರ ಕೈ ಹಿಡ್ಕೊಂಡು ನಿಂತಿದ್ದ ಆರ್ಯ ಇದನ್ನೆಲ್ಲ ಗಮನಿಸ್ತಿದ್ದ. ಅವನ್ ಪುಟ್ ಮನ್ಸಿಗೂ ತನ್ನ ಅಮ್ಮನ್ನ ಇವರೆಲ್ಲ ಆಡ್ಕೋತಿದ್ದಾರೆ ಅನ್ನೋದು ಅರ್ಥ ಆಯ್ತು. ಇವ್ರ ಬಾಯಿಂದ ತನ್ನ ಫ್ರೆಂಡ್ನ ಬಚಾವ್ ಮಾಡ್ಬೇಕು ಅಂತ ಅನ್ಕೊಂಡ ಆರ್ಯ ಸ್ವಲ್ಪ ಮುಂದಕ್ ಬಂದು, ಹಲೋ ಎವ್ರಿಬಡಿ, ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ನಾನು ಆರ್ಯ ಅಂತ, ಇಂಚರಾನ್ ಮಗ ಅಂತ ಕಾನ್ಫಿಡೆನ್ಸ್ನಲ್ಲಿ ಎದೆ ಉಬ್ಬಿಸ್ಕೊಂಡ್ ಹೇಳ್ದ. ಅವನ್ ಮಾತ್ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ರು. ಇಷ್ಟ್ ಪುಟ್ ಹುಡ್ಗ ಗುರ್ತು ಪರಿಚಯ ಇಲ್ದೇ ಇರೋರ್ ಹತ್ರ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದಾನಲ್ಲ ಅಂತ ಅವ್ರಿಗನ್ನಿಸ್ತು. ರಮಾ ಇನ್ನೇನೋ ಹೇಳೋದಕ್ಕೆ ಬಾಯ್ ತೆಗೆದ್ರು. ಅಷ್ಟ್ರಲ್ಲಿ ಇಂಚರಾನೆ ಆರ್ಯಂಗೆ, ಆರ್ಯ ಬಾ, ನಾವ್ ಆ ಕಡೆ ಹೋಗೋಣ ಅಂದ್ಲು. ಅವಳಿಗೆ ಇವ್ರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು, ಆಮೇಲೆ ಅವ್ರು ಆಡ್ಕೊಳ್ಳೋ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಆದ್ರೂ ರಮಾ ಅಷ್ಟು ಸುಲಭದಲ್ಲಿ ಇವ್ರನ್ನ ಬಿಡೋಕೆ ರೆಡಿ ಇರ್ಲಿಲ್ಲ. ಹೇ ಪುಟ್ಟ, ನೀನ್ ಭಾರಿ ಚೂಟಿ ಇದ್ಯಾ ಕಣೋ. ನಿನ್ನ ಅಮ್ಮನ್ ತರ ಅಂತೂ ಅಲ್ಲ, ಮೋಸ್ಟ್ಲಿ ಅಪ್ಪನ್ ಬುದ್ಧಿನೇ ನಿನಗ್ ಬಂದಿರ್ಬೇಕು ಅಂದ್ರು. ಇದು ಇಂಚರಾನ ಇನ್ನಷ್ಟು ಟ್ರಿಗರ್ ಮಾಡ್ತು. ಆದ್ರೂ ಅವಳು ಹಲ್ ಕಚ್ಕೊಂಡು ಸುಮ್ನಿದ್ಲು. ಆದ್ರೆ ಆರ್ಯಂಗ್ ಮಾತ್ರ ಸುಮ್ನಿರೋಕಾಗ್ಲಿಲ್ಲ. ಅವನು ಇಂಥದನ್ನೆಲ್ಲ ಜನ ಕೇಳ್ತಾರೆ ಅಂತ ಮೊದ್ಲೇ ಪ್ರಿಪೇರ್ ಆಗಿ ಬಂದಿದ್ದ. ಹೌದು, ನಾನು ನನ್ ಮಮ್ಮಿ ಡ್ಯಾಡಿ ಇಬ್ಬರ ಹಾಗೆ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಇದ್ದೀನಿ. ನನ್ ಡ್ಯಾಡಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತ ಈಗ್ಲೂ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ದ. ಅಷ್ಟ್ರಲ್ಲಿ ಗಾರ್ಡನ್ ನಲ್ಲಿದ್ದ ಲೈಟ್ಸ್ ಕಲರ್ ಚೇಂಜ್ ಆಯ್ತು. ಅದರ ಜೊತೆಗೆ ಸ್ಟೇಜ್ನಿಂದ ಅನೌನ್ಸ್ಮೆಂಟ್ ಕೇಳಿಸ್ತು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ನಮ್ಮ ನ್ಯೂ ಕಪಲ್ ಎಂಗೇಜ್ಮೆಂಟ್ ರಿಂಗ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಿದ್ದಾರೆ. ನಮ್ ಫಂಕ್ಷನ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ಬ್ಯೂಟಿಫುಲ್ ಪೇರ್ ಮಯೂರ್ ಅಂಡ್ ದೀಪಿಕಾನ ಸ್ಟೇಜ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅಷ್ಟ್ ಹೇಳಿ ಮುಗಿದ್ಮೇಲೆ ರೊಮ್ಯಾಂಟಿಕ್ ಮ್ಯೂಸಿಕ್ ಪ್ಲೇ ಮಾಡಿದ್ರು. ಅಷ್ಟ್ರಲ್ಲಿ ಎಲ್ಲರ ಗಮನ ಸ್ಪಾಟ್ಲೈಟ್ ಫೋಕಸ್ ಕಡೆ ಹೋಯ್ತು. ಮಯೂರ್ ದೀಪಿಕಾ ಕೈ ಹಿಡ್ಕೊಂಡು ಸ್ಟೇಜ್ಗೆ ಎಂಟರ್ ಆದ್ರು. ಅಲ್ಲಿದ್ದವ್ರ ಮಾತು ಎಂಗೇಜ್ಮೆಂಟ್ ಪೇರ್, ಅವರಿಬ್ಬರ ಕೆಮಿಸ್ಟ್ರಿ, ಅವ್ರ ಕಾಸ್ಟ್ಯೂಮ್, ಮೇಕಪ್ ಕಡೆಗೆ ಹೋಯ್ತು. ನಡ್ಕೊಂಡ್ ಬರ್ತಾ ಮಯೂರ್ ಬಗ್ಗಿ ದೀಪಿಕಾನ್ ಕಿವಿಲಿ ಏನೋ ಹೇಳ್ದ. ಅದನ್ ಕೇಳಿ ದೀಪಿಕಾ ಬ್ಲಶ್ ಆದ್ಲು. ಆಮೇಲೆ ನಗ್ತಾ ಏನೋ ಹೇಳಿದ್ಲು. ಇದೆಲ್ಲ ಸ್ಪಾಟ್ ಲೈಟ್ ಅಲ್ಲಿ ಎಲ್ರಿಗೂ ಕಾಣಿಸ್ತಿತ್ತು. ಆದ್ರೆ ಇದನ್ನೆಲ್ಲ ನೋಡ್ತಾ ಇಂಚರಾನ್ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಮಯೂರ್ ದೀಪಿಕಾ ಮದ್ವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ರು ಇಲ್ಲಿವರೆಗೆ ಇಂಚರಾಗೆ ಏನೂ ಅನ್ಸಿರ್ಲಿಲ್ಲ. ಆದ್ರೆ ಈಗ ಅವರಿಬ್ರನ್ನು ಜೊತೆಲ್ ನೋಡಿದಾಗ ಅವಳಿಗೆ ಒಂಥರ ಸಂಕಟ ಆಯ್ತು. ಅವಳ ಮನ್ಸು 6 ಇಯರ್ಸ್ ಬ್ಯಾಕ್ಗೆ ಹೋಯ್ತು. ನಾನು ಮಯೂರ್ ಎಷ್ಟೆಲ್ಲ ಕನ್ಸ್ ಕಟ್ಟಿದ್ವಿ. ಮಯೂರ್ ಅಂತೂ 7 ಜನ್ಮಕ್ಕೂ ನೀನೇ ನನ್ನ ಹೆಂಡ್ತಿ. ನಿನ್ ಜಾಗದಲ್ಲಿ ಇನ್ಯಾರನ್ನೂ ನನ್ನಿಂದ ಇಮ್ಯಾಜಿನ್ ಮಾಡ್ಕೊಳೋಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟಿದ್ದ. ಪಪ್ಪಂಗೂ ಈ ಮದ್ವೆ ಇಷ್ಟ ಇದ್ದಿದ್ದಕ್ಕೆ
ಮಯೂರ್ನ ಆಗಾಗ ಮನೆಗ್ ಕರ್ಕೊಂಡ್ ಬರ್ತಿದ್ರು. ಒಂದ್ಸಲ ಇಲ್ಲಿಗೂ ಕರ್ಕೊಂಡ್ ಬಂದಿದ್ದೆ. ಇದೇ ಗಾರ್ಡನ್ ಅಲ್ಲಿ ತಾನೆ ಇಬ್ರು ಪಕ್ಕದಲ್ಲಿ ಅಂಟ್ಕೊಂಡ್ ಕೂತಿದ್ದು. ಆಗ ಮಯೂರ್ ನನ್ನ ಹೆಗಲ್ ಮೇಲ್ ತಲೆ ಇಟ್ಕೊಂಡು, ನಾವಿಬ್ರು ಯಾವಾಗ್ಲೂ ಹಿಂಗೆ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಅಂದಿದ್ದ. ನಾನು ಅವನ್ ತಲೆ ಮೇಲ್ ಮೊಟ್ಕಿ, ಬಿಸ್ನೆಸ್ ಎಲ್ಲ ಬಿಟ್ಟು ಹಿಂಗೆ ನನ್ನ ಹೆಗಲ್ ಮೇಲೆ ತಲೆ ಇಟ್ಕೊಂಡಿದ್ದು ಬಿಡು, ಆಮೇಲೆ ನಮ್ಮ ಮಕ್ಳನ್ನ ಯಾರ್ ಸಾಕ್ತಾರೆ ಅಂತ ಕೇಳಿದ್ದ. ಕಣ್ ಮುಚ್ಚ್ ತೆಗಿಯೋದ್ರೊಳಗೆ ಅವನು ನನ್ನ ಕೆನ್ನೆಗ್ ಮುದ್ದು ಕೊಟ್ಟು, ಇಷ್ಟ್ ಮುದ್ದಾದ ಹೆಂಡ್ತಿನ್ ಬಿಟ್ಟು ಯಾರ ಬೋರಿಂಗ್ ಮೀಟಿಂಗ್ನಲ್ಲಿ ಕೂತ್ಕೋತಾರೆ? ಅದಕ್ಕಿಂತ ನಿನ್ ಜೊತೆ ಇರೋದೇ ನನಗ್ ಮಜಾ ಕೊಡುತ್ತೆ. ನೀನೇ ನನ್ ಮನಸ್ಸು ತುಂಬಿಸೋಳು ಅಂದಿದ್ದ. ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ನಿಟ್ಟುಸಿರ್ಬಿಟ್ಲು. ಆದ್ರೆ ನೆನಪು ಅವಳನ್ ಬಿಡೋ ತರ ಕಾಣ್ಲಿಲ್ಲ. ಸದ್ಯ ಮದ್ವೆಗಿದ್ವೆ ಬೇಡ ಕಣೋ, ನಾನು ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದ್ ಮುಗಿದ್ಮೇಲೆ ಮದ್ವೆ ಆಗೋಣ ಅಂತ ನಾನು ಆಗಂದಿದ್ದೆ. ಮಯೂರ್ನ ಮದ್ವೆ ಆಗಿ ಅವನ್ ಜೊತೆನೆ ಕಾಲ ಕಳಿಬೇಕು ಅನ್ನೋ ಆಸೆ ನನಗೆ ಮೂಗಿನ ತುದಿವರೆಗೂ ಇತ್ತು. ಹೈಯರ್ ಸ್ಟಡೀಸು ನನಗಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ನಾನು ಅಷ್ಟಂದಿದ್ದೆ. ಮಯೂರ್ ಮುಖ ಸಪ್ಪಗಾಗ್ಬಿಡ್ತು. ಅವನು ಸಡನ್ ಆಗಿ ಸೀರಿಯಸ್ ಆಗ್ಬಿಟ್ಟ. ಪ್ಲೀಸ್ ಕಣೆ, ನೀನ್ ಓದಿದ್ ಸಾಕು, ಬೇಗ ಮದ್ವೆ ಆಗ್ಬಿಡಣ. ನನಗಂತೂ ಒಂದು ಕ್ಷಣನೂ ನಿನ್ನಿಂದ ದೂರ ಇರೋಕಾಗಲ್ಲ ಅಂದಿದ್ದ. ಅವನನ್ನ ಒಪ್ಸೋಕೆ ನಾನ್ ಪಟ್ಟ ಕಷ್ಟ ನನಗ್ ಗೊತ್ತು. ಹಾಗಿದ್ದ ಮಯೂರ್ ಅದೊಂದೇ ರಾತ್ರಿಲಿ ಹೇಗ್ ಬದ್ಲಾಗ್ಬಿಟ್ಟ? ನಿಜ ಏನು ಅಂತ ತಿಳ್ಕೊಳ್ದೆ ನನ್ನಿಂದ ದೂರ ಆದ. ಹಾಗಿದ್ರೆ ಅವನು ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ಈಗ ನೋಡಿದ್ರೆ ನಾನು ಅವನ್ ಶತ್ರು ಆಗ್ಬಿಟ್ಟಿದೀನಿ. ಹಳೇದೆಲ್ಲ ಇಂಚರಾನ್ ಕಣ್ಮುಂದೆ ಬಂದು ಹೋಯ್ತು. ಆಮೇಲೆ ಅವಳೆ, ಛೇ, ನಾನ್ ಮಯೂರ್ನ ಮರೆತುಬಿಟ್ಟು ಎಷ್ಟೋ ವರ್ಷಗಳೇ ಆದ್ವು. ಇನ್ನ ಅವನ್ ನೆನ್ಪಿಗೂ ನನ್ ಮನ್ಸ್ನಲ್ಲಿ ಜಾಗ ಕೊಡಬಾರ್ದು ಅಂತ ಅನ್ಕೊಂಡು ತಲೆ ಕೊಡುಕೊಂಡ್ಲು. ಆ ಕಡೆ ದೀಪಿಕಾ ಸ್ಟೇಜ್ ಮೇಲಿಂದಲೇ ಇಂಚರಾನ ಗಮನಿಸ್ತಿದ್ಲು. ಸಂಗಮ್ ಯಾಕಿನ್ನೂ ಬಂದಿಲ್ಲ? ಬರ್ತಾನೂ ಇಲ್ವೋ? ಇಲ್ಲ ಅಕ್ಕನ್ ಜೊತೆ ಏನಾದ್ರೂ ಜಗಳ ಮಾಡ್ಕೊಂಡು ಬರೋದನ್ನೇ ಕ್ಯಾನ್ಸಲ್ ಮಾಡ್ಬಿಟ್ನಾ ಅಂತ ಯೋಚಿಸಿದ್ಲು. ಅಷ್ಟ್ರಲ್ಲಿ ಆರ್ಯ ಇಂಚರಾನ್ ಕೈ ಹಿಡಿದು ಎಳಿತಾ, ಫ್ರೆಂಡ್ ಅಲ್ನೋಡು, ಡ್ಯಾಡ್ ಬರ್ತಿದ್ದಾರೆ ಅಂತ ಬೇಕು ಅಂತಾನೆ ವಾಯ್ಸ್ ಒಂದ್ ಸ್ವಲ್ಪ ಜಾಸ್ತಿ ಮಾಡಿನೇ ಹೇಳ್ದ. ಆರ್ಯ ಹಾಗಂದಿದ್ದೆ ಎಲ್ಲರ ದೃಷ್ಟಿನೂ ಗಾರ್ಡನ್ ಕಡೆ ನಡ್ಕೊಂಡ್ ಬರ್ತಿದ್ದ ಸಂಗಮ್ ಮೇಲ್ ಹೋಯ್ತು. ಕಿವಿಲಿ ಇಯರ್ಫೋನ್ ಸಿಕ್ಕಿಸ್ಕೊಂಡು ಸಂಗಮ್ ಕಾಲ್ನಲ್ಲಿ ಮಾತಾಡ್ತಾ ಬರ್ತಿದ್ದ. ಸಖತ್ ಹೈಟ್, ಅದಕ್ ತಕ್ಕನಾದ ಪರ್ಸನಾಲಿಟಿ, ವೈಟ್ ಕಾಂಪ್ಲೆಕ್ಷನ್ಗೆ ಮ್ಯಾಚ್ ಆಗೋ ಲೈಟ್ ಗಡ್ಡ, ನೋಡಿದ ತಕ್ಷಣ ಹ್ಯಾಂಡ್ಸಮ್ ಅಂತ ಕಣ್ಮುಚ್ಚ ಹೇಳೋ ಹಾಗೆ ಕಾಣಿಸ್ತಿದ್ದ. ಸಂಗಮ್ನ ಪರ್ಸನಾಲಿಟಿ ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ತಿತ್ತು. ಅವನ್ ಕಾನ್ಫಿಡೆನ್ಸ್, ಎದೆ ಉಪ್ಸಿ ನಡೆಯೋ ರೀತಿ, ಫೇಸ್ ಮೇಲಿದ್ದ ಲೈಟ್ ಸ್ಮೈಲ್ ಎಂಥವ್ರನ್ನು ಅಟ್ರಾಕ್ಟ್ ಮಾಡೋ ಥರ ಇತ್ತು. ಸಂಗಮ್ ಬರ್ತಿರೋದನ್ನ ಸ್ಟೇಜ್ ಮೇಲಿಂದಲೇ ಗಮನಿಸ್ತಿದ್ದ ದೀಪಿಕಾನ್ ಹೊಟ್ಟೆಲಿ ಈಗ ಬೆಂಕಿ ಹತ್ಕೊಳ್ತು. ಅಪ್ಪ, ಅಕ್ಕ ಎಂತ ಹ್ಯಾಂಡ್ಸಮ್ನ ಮದ್ವೆ ಆಗಿದ್ದಾಳೆ. ಅವನು ಕಂಪೇರ್ ಮಾಡಿದ್ರೆ ಮಯೂರ್ ಒಂದ್ ಸ್ವಲ್ಪ ಡಲ್ಲೆ. ಛೇ, ಅಕ್ಕ ಚಾನ್ಸ್ ಹೊಡೆದ್ಬಿಟ್ಲಲ್ಲ. ಅವಳ ಕೈನಿಂದ ಮಯೂರ್ನ ಕಸ್ಕೊಂಡ್ರು ಇವನ್ಗಿಂತ ಸೂಪರ್ ಆಗಿರೋನೆ ಬಲೆಗೆ ಹಾಕೊಂಡಿದ್ದಾಳೆ. ಲಕ್ಕಿ ಫೆಲೋ ಅಂತ ತನ್ನ ಎಂಗೇಜ್ಮೆಂಟ್ ಪಾರ್ಟಿ ಅನ್ನೋದನ್ನ ಮರ್ತ್ ದೀಪಿಕಾ ಇಂಚರ ಬಗ್ಗೆ ಹೊಟ್ಟೆ ಉರ್ಕೊಂಡ್ಲು. ಆ ಕಡೆ ಸಂಗಮ್ನ ಎಲ್ರೂ ಕಣ್ಬಿಟ್ಕೊಂಡ್ ನೋಡ್ತಿದ್ರು. ಸಂಗಮ್ ತಮ್ಮ ಮುಂದೆ ಇದಾನೆ ಅನ್ನೋದನ್ನ ಅವರಿಂದ ನಂಬೋಕಾಗ್ತಿರ್ಲಿಲ್ಲ. ಅವರಲ್ಲಿ ಎಷ್ಟೋ ಬಿಸ್ನೆಸ್ ಮೆನ್ಗಳಿಗೆ ಸಂಗಮ್ನ ಮೀಟ್ ಮಾಡಿ ಮಾತಾಡೋಕೆ ಅಪಾಯಿಂಟ್ಮೆಂಟೇ ಸಿಗ್ತಿರ್ಲಿಲ್ಲ. ರಂಗನಾಥ್ ಜೊತೆ ಮಾತಾಡ್ತಿದ್ದ ಅವ್ರ ಫ್ರೆಂಡ್ ತನ್ನ ಮಾತನ್ನ ಸ್ಟಾಪ್ ಮಾಡಿ, ಸಂಗಮ್ ಚಕ್ರವರ್ತಿ ಅಂತಂದ್ರು. ಅವ್ರಂತೂ ಸಂಗಮ್ನ ಗ್ರೇಟ್ ಫ್ಯಾನ್ ಆಗಿದ್ರು. ಅವನ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಅವರು ಇಂಪ್ರೆಸ್ ಆಗ್ಬಿಟ್ಟಿದ್ರು. ಕೆಲವ್ರಂತೂ ಡೈರೆಕ್ಟ್ ಆಗಿ ಸಂಗಮ್ ಹತ್ರ ಹೋಗಿ ಅವನನ್ನ ಮಾತಾಡ್ಸೋಕೆ ಟ್ರೈ ಮಾಡಿದ್ರು. ಸರ್ ಹೇಗಿದ್ದೀರಾ, ನಾವು ನಿಮ್ ಫ್ಯಾನ್, ನಿಮ್ಮಿಂದ ನಾವು ತುಂಬಾ ಕಲ್ತಿದೀವಿ ಅಂತ ಒಬ್ರಂದ್ರೆ, ಮತ್ತೊಬ್ರು ಅದಕ್ಕೆ ಧ್ವನಿ ಸೇರಿಸ್ತಾ, ಹಾ ನಿಮ್ ಜೊತೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಕೆಲವರು ಸಂಗಮ್ನ ಸುತ್ತುವರೆದು ಏನೇನೋ ಕ್ವೆಶ್ಚನ್ಸ್ ಕೇಳ್ತಿದ್ರು. ಜನರ ಗಮನ ಸ್ಟೇಜ್ನಲ್ಲಿರೋ ಕಪಲ್ ಬದಲು ಸಂಗಮ್ ಕಡೆನೇ ಇತ್ತು. ಸಂಗಮ್ ಜೊತೆ ಫೋಟೋ ಸೆಲ್ಫಿ ತಗೊಳ್ತಾ ಖುಷಿ ಪಡ್ತಿದ್ರು. ಇದನ್ನ ಸ್ಟೇಜ್ ಮೇಲಿದ್ದ ಮಯೂರ್ ಒಬ್ಸರ್ವ್ ಮಾಡ್ದ. ಸಂಗಮ್ ಎಂಟ್ರಿ ಆಗಿದ ತಕ್ಷಣ ಅವನ್ ಮೂಡ್ ಕೆಟ್ಟೋಯ್ತು. ಈಗ ಬಂದಿದ್ದ ಗೆಸ್ಟ್ಗಳು ಸಂಗಮ್ಗೆ ಇಂಪಾರ್ಟೆನ್ಸ್ ಕೊಡ್ತಿರೋದನ್ನ ಅವನಿಂದ
ಸಂಗಮ್ ತನ್ನನ್ನ ಸುತ್ತುವರೆದಿದ್ದ ಜನರನ್ನ ಬಿಡಿಸ್ಕೊಳ್ತಾ ಇಂಚರ ಆರ್ಯ ಇದ್ದಲ್ಲಿಗ್ ಬಂದ. ಆರ್ಯ ಇಂಚರಾನ್ ಕೈ ಬಿಟ್ಟು ಡ್ಯಾಡ್ ಅಂತ ಜೋರಾಗಿ ಕೂಕೋತಾ ಸಂಗಮ್ ಹತ್ರ ಓಡ್ ಬಂದ. ಅವನನ್ನ ತಬ್ಕೊಂಡ. ಸಂಗಮ್ ಆರ್ಯನ ಎತ್ಕೊಂಡು ಮುದ್ದಾಡಿ ಅವನ ಹಣೆ ಮೇಲೆ ಕಿಸ್ ಕೊಟ್ಟ. ಅವ್ರು ಎಲ್ಲರಿಂದ ದೂರದಲ್ಲಿ ನಿಂತ್ಕೊಂಡಿದ್ದ ರಂಗನಾಥ್ ಅಲ್ಲಿಂದಲೇ ಎಲ್ಲಾನೂ ಗಮನಿಸ್ತಿದ್ರು. ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್, ರಿಚ್ ಪೀಪಲ್ ಸಂಗಮ್ನ ರೋಲ್ ಮಾಡೆಲ್ ಅಂತ ಕನ್ಸಿಡರ್ ಮಾಡಿದ್ರು. ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ರು. ಆದ್ರೆ ಸಂಗಮ್ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಆರ್ಯನ್ನ ಎತ್ಕೊಂಡು ಮುದ್ದು ಮಾಡಿದ್ ನೋಡಿ ಅವ್ರ ತಲೆಯಲ್ಲಿ ಬೇರೇನೋ ಯೋಚನೆ ಓಡೋಕೆ ಶುರುವಾಯ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.